ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಮೃತ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಸೊ ಇನ್ಮೇಲಿಂದ ಒಂದು ಕೇಸ್ ಸ್ಟೋರೀಸ್ ಅಥವಾ ಕೇಸ್ ಡಿಸ್ಕಷನ್ ಅಂತ ಹೇಳಿ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡುವಂಥ ಕೆಲವೊಂದು ಕೇಸಸ್ಗಳು, ಅದ್ರ ಬಗ್ಗೆ ನಿಮ್ಮ ಜೊತೆ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಬೇಕು ಅಂತ ಹೇಳಿ. ಇದರಿಂದ ಆ ಥರದ ಒಂದು ಕೇಸಸ್ ಏನಿರುತ್ತೆ ಅಥವಾ ಒಂದು ಹೆಲ್ತಿನ ಸಮಸ್ಯೆಗಳೇನಿರುತ್ತೆ ಅದು ಬಹಳಷ್ಟು ಜನಕ್ಕಿರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಹಲವಾರು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಇದನ್ನು ಶುರು ಮಾಡ್ತಾ ಇದ್ದೇನೆ. ಸೊ ಸಾಧ್ಯ ಆದಷ್ಟು ವಾರಕ್ಕೆ ಒಂದು ಕೇಸ್ ಡಿಸ್ಕಷನ್ ಅಥವಾ ಕೇಸ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಏನು ವಿಶೇಷ ಅಂತೇಳಿ ಹೇಳಿದರೆ, ರೀಸೆಂಟಾಗಿ ಒಬ್ಬರು ಕ್ಲೈಂಟ್ ಬಂದಿದ್ದರು ನಮ್ಮ ಸೆಂಟರ್ಗೆ. ಅವರ ಒಂದು ಇಶ್ಯೂ ಏನಿತ್ತು ಅಂತೇಳಿ ಹೇಳಿದ್ರೆ ಸೊಂಟ ನೋವು ಅಥವಾ ಬ್ಯಾಕ್ ಪೇನ್, ಲೋ ಬ್ಯಾಕ್ ಪೇನ್ ಅಂತ ಹೇಳಿ. ವಯಸ್ಸಾಗಿದ್ದು ಒಂದು 60 ವಯಸ್ಸಿನ ಮಹಿಳೆ ಇದ್ದು. ಅವರಿಗೆ ನಾವು ಬಹಳ ಹಿಂದೆಯಿಂದನೇ 1 ತಿಂಗಳು 2 ತಿಂಗಳಿಂದನೇ ನಮ್ಮ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವಾಗ ತೊಗೊಂಡಾಗ ಅವ್ರಿಗೆ ಚೆನ್ನಾಗಿ ಆರಾಮ್ ಅನಿಸಿತ್ತು ಟ್ರೀಟ್ಮೆಂಟನ್ನು ತೊಗೊಂಡ ಮೇಲೆ. ಬಟ್ ಈಗ 1 ವಾರದಿಂದಾಗಿ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ಮತ್ತೆ ಬಂದಿದ್ರು. ಸೊ ಆವಾಗ ನಾವು ಡೀಟೇಲ್ ಆಗಿ ಹಿಸ್ಟ್ರಿಯನ್ನು ತೊಗೊಂಡ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಗೊತ್ತಾಯಿತು ಅವರು ಟ್ರಾವೆಲ್ ಮಾಡ್ತಾಯಿದ್ರು, ಹಾಗೆ ನೀರಿನ ಸೇವನೆಯನ್ನು ಕಡಿಮೆ ಮಾಡ್ತಾಯಿದ್ರು ಅಂತ ಹೇಳಿ. ಅವರಿಗೆ ಒಂದು ಡಿಸ್ಕಿನ ಬಲ್ಜ್ ಇಶ್ಯೂ ಇತ್ತು, ಇಂಟರ್ವರ್ಟಿಬ್ರಲ್ ಡಿಸ್ಕ್ L4 L5 ಅಥವಾ L3 L4. ಸೊ ಈ ರೀತಿ ಲಂಬಾರ್ ರೀಜನಲ್ಲಿ ಡಿಸ್ಕ್ ಬಲ್ಜ್ ಅಂತ ಏನಾಗುತ್ತೆ ಆ ಸಮಸ್ಯೆ ಅವ್ರಿಗಿತ್ತು. ಈ ರೀತಿ ನೀರನ್ನು ಕಡಿಮೆ ಸೇವನೆ ಮಾಡೋದ್ರಿಂದನೂ ಕೂಡ ನೋವು ಜಾಸ್ತಿ ಆಗುತ್ತೆ. ಸೊ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಯಾವಾಗೆಲ್ಲ ನಮ್ಮ ವಾಟರ್ ಇಂಟೇಕ್ ಅಥವಾ ನೀರಿನ ಸೇವನೆ ಕಡಿಮೆ ಇರುತ್ತೆ ಆವಾಗ ನೋವು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಯಾರಿಗೆಲ್ಲ ಈ ಥರ ಬ್ಯಾಕ್ ಪೇನ್ ಇದೆ ಅಂಥವರು ನೀರಿನ ಸೇವನೆಯನ್ನು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 2 ರಿಂದ 3 ಲೀಟರ್ವರೆಗೂ ನೀರಿನ ಸೇವನೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇದೇ ಥರದ ಮತ್ತೊಂದು ಕೇಸ್ ಆದರೆ ಬೇರೆ ಒಂದು ಇಶ್ಯೂಗಾಗಿ ತಲೆನೋವಿನ ಸಮಸ್ಯೆ. ಸೊ ಈ ರೀತಿ ತಲೆನೋವು ಅಂತ ಬರೋರಲ್ಲೂ ಕೂಡ ನಾವು ಹಿಸ್ಟ್ರಿಯನ್ನು ತೊಗೊಂಡು ಬಿಟ್ಟು ನೋಡಿದಾಗ ಅವರಲ್ಲಿ ವಾಟರ್ ಇಂಟೇಕ್ ತುಂಬಾ ಕಡಿಮೆ ಇರುತ್ತೆ. ರೀಸೆಂಟಾಗಿ ಒಬ್ಬರು ಹೇಳಿದ್ರು, ನಾನು ಬರೀ 3/4 ಲೀಟ್ರ್ ಅಷ್ಟೇ ನೀರು ತೊಗೊತೇನೆ, 3/4 ಲೀಟ್ರಿಂದ 1 ಲೀಟರ್ ಅಷ್ಟೇ ನೀರನ್ನು ತೊಗೊತೇನೆ ಅಂತ ಹೇಳಿ. ಸೊ ಅವರಿಗೆ ಮೈಗ್ರೇನಿನ ಸಮಸ್ಯೆ ಕೂಡ ಇತ್ತು. ಸೊ ಈ ರೀತಿಯಾಗಿ ನಮಗೆ ನೀರಿನ ಸೇವನೆ ಕಡಿಮೆ ಇದೆ ಅಂತಂದರೆ ಅದು ಹಲವಾರು ವಿಷಯಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಏನಿರುತ್ತೆ ಅದು ಬಲ್ಜ್ ಇದ್ದಾಗ ಡಿಹೈಡ್ರೇಷನ್, ನೀರಿನ ಸೇವನೆ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಈ ಡಿಹೈಡ್ರೇಷನಿಂದಾಗಿ ಕೂಡ ಬ್ಯಾಕ್ ಪೇನ್ ಯಾರಿಗಿರುತ್ತೆ ಅವ್ರಿಗೆ ಬ್ಯಾಕ್ ಪೇನ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ತಲೆನೋವು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಮೈಗ್ರೇನ್ ಅಂತ ಹೇಳಿ ನಾವು ತೊಗೊಂಡಾಗ ಮೈಗ್ರೇನಲ್ಲಿ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಬಂದು ಡಿಹೈಡ್ರೇಷನ್. ಸೊ ನೀರಿನ ಸೇವನೆ ಕಡಿಮೆ ಇದ್ದವ್ರಿಗೆ ಫ್ರೀಕ್ವೆಂಟಾಗಿ ಮೈಗ್ರೇನ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು, ಯಾವಾಗೆಲ್ಲ ನೀರು ಕಡಿಮೆ ತೊಗೊತಾರೆ ಅವ್ರಿಗೆ ಜಾಸ್ತಿ ಮೈಗ್ರೇನ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ. ಇನ್ನು 3ನೇದು ಬಂದುಬಿಟ್ಟು ಡಿಹೈಡ್ರೇಷನ್ ಇದ್ದವ್ರಿಗೆ ಸ್ಕಿನ್ ಹೆಲ್ತ್ ಕೂಡ ಅಷ್ಟು ಆಪ್ಟಿಮಮ್ ಲೆವೆಲಲ್ಲಿ ಇರೋದಿಲ್ಲ. ಸೊ ಆ್ಯಕ್ನೆಗಳಾಗೋದು, ಕಾನ್ಸ್ಟಿಪೇಷನ್ ಆಗೋದು, ಈ ಥರದ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ನಮ್ಮ ವಾಟರ್ ಇಂಟೇಕ್ ಏನಿದೆ ಅದು ನಮಗೆ ರೆಗ್ಯುಲರ್ ಆಗಿ ಕರೆಕ್ಟಾಗಿ ಇರಬೇಕು. ನಮಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದಾಗ ಮಾತ್ರನೇ ನಾವು ನೀರು ಕುಡಿಬೇಕು ಅಂತ ಏನಿಲ್ಲ. ಬಾಯಾರಿಕೆ ಆಗೋದು ನಮಗೆ ಬಾಡಿಗೆ ತುಂಬಾ ನೆಸೆಸಿಟಿ ಇದೆ ಅಂದಾಗ ಮಾತ್ರನೇ ಅದು ಬಾಯಾರಿಕೆ ರೂಪದಲ್ಲಿ ತೋರಿಸ್ಕೊಳುತ್ತೆ. ಬಟ್ ಬಾಯಾರಿಕೆ ಆಗೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆನೇ ನೀವು ಫ್ರೀಕ್ವೆಂಟಾಗಿ ನೀರನ್ನು ಸೇವನೆ ಮಾಡ್ತಾ ಇರಬೇಕು. ಸೊ ಇವಾಗ ಭಾಳಷ್ಟು ಟೆಕ್ನಾಲಜಿ ಮುಂದೆ ಬಂದಿದೆ, ನಮಗೆ ರಿಮೈಂಡರ್ ಕೊಡುವಂತಹ ಆ್ಯಪ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಅದನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಕೆಲವರು ಕೆಲಸದಲ್ಲಿ ತುಂಬಾ ಮುಳುಗೋಗ್ಬಿಟ್ಟು ನೀರನ್ನು ಕುಡಿತಾ ಇರೋದಿಲ್ಲ. ಹಾಗೆ ಕೆಲವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ನೀರು ಕುಡಿದ್ರೆ ವಾಶ್ರೂಮಿಗೆ ಹೋಗಬೇಕಾಗತ್ತೆ, ಪಬ್ಲಿಕ್ ವಾಶ್ರೂಮ್ಸ್ ಅಥವಾ ಪಬ್ಲಿಕ್ಕಲ್ಲಿ ಯೂರಿನನ್ನು ಪಾಸ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ನೀರನ್ನು ಸೇವನೆ ಮಾಡ್ತಾ ಇರೋದಿಲ್ಲ. ಸೊ ಅದರ ಒಂದು ಕಾರಣದಿಂದಾಗಿ ನೀರು ಸೇವನೆ ಮಾಡದೇ ಇರೋದ್ರಿಂದ ಕಿಡ್ನಿ ಸ್ಟೋನ್ಸ್ಗಳಾಗುವಂಥ ಸಮಸ್ಯೆಗಳು ಕೂಡ ಇರುತ್ತೆ. ಸೊ ಆ ರೀತಿ ಮಾಡೋದು ಖಂಡಿತವಾಗ್ಲೂ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಯಾವುದೇ ಸಿಚುವೇಷನಲ್ಲಿ ಇದ್ರೂ, ಟ್ರಾವೆಲ್ ಮಾಡ್ತಾಯಿದ್ರು ಅಥವಾ ವರ್ಕಲ್ಲಿದ್ದೀರಾ ಅಂತ ಅಂದರೂ ಕೂಡ ನೀರಿನ ಸೇವನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಬಂದಿದ್ದೇನೆ. ಸೊ ಇನ್ಮೇಲಿಂದ ಯಾರೆಲ್ಲ ನೀರು ತುಂಬ ಕಡಿಮೆ ಕುಡಿತಾ ಇದ್ದೀರಾ ಅವರು ಅಟ್ಲೀಸ್ಟ್ 2 ರಿಂದ 3 ಲೀಟರ್. ಸೊ ಎಲ್ಲರ ಬಾಡಿಗೂ ಸೇಮ್ ಕ್ವಾಂಟಿಟಿ ಆಫ್ ವಾಟರ್ ಬೇಕಾಗತ್ತೆ ಅಂತೇನಿಲ್ಲ. ಒಬ್ಬೊಬ್ಬರು ಬಾಡಿಗೆ ಒಂದೊಂದು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ. ಬಟ್ ಆ್ಯಾವ್ರೇಜ್ ಆಗಿ ತೊಗೊಂಡ್ರೆ ಅಟ್ಲೀಸ್ಟ್ ದಿನಕ್ಕೆ 2 ರಿಂದ 3 ಲೀಟರ್ವರೆಗೂ ಇದ್ದರೆ ಒಳ್ಳೆಯದು.
ಸೊ ನೀರನ್ನು ಯಾರು ತುಂಬ ಕಡಿಮೆ ಕುಡಿತಾ ಇರ್ತಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವು ಕೂಡ ನೀರು ಕಡಿಮೆ ಕುಡಿತಾ ಇದ್ದರೆ ಇನ್ಮೇಲಿಂದ ನೀರಿನ ಸೇವನೆ ಅಥವಾ ವಾಟರ್ ಇಂಟೇಕನ್ನು ಹೆಚ್ಚಿಗೆ ಮಾಡಿಕೊಂಡು ಆರೋಗ್ಯದ ಎಷ್ಟೊಂದು ಸಮಸ್ಯೆಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಒಂದು ಕೇಸನ್ನು ತೊಗೊಂಡು ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ. ನಮಸ್ಕಾರ.